ಇನ್ನು ಇದು ಆರಂಭಿಕ ಟ್ರೆಂಡ್. ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ಗೆ ಒಂದು ದೊಡ್ಡ ಲೀಡ್ ದೊರಕಿದ್ರೂ ಕೂಡ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಅದನ್ನ ರಿಪೀಟ್ ಮಾಡಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಜಮ್ಮು ಕಾಶ್ಮೀರದ ಚುನಾವಣೆ ತೆಗೆದುಕೊಳ್ಳಿ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಈಗ ದಿಲ್ಲಿ. ಕಾಂಗ್ರೆಸ್ ಕೇವಲ ಒಂದು ಸ್ಥಾನ. 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಆಳ್ವಿಕೆ ನಡೆಸಿದ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಆಂಟಿ ಇನ್ಕಂಬನ್ಸಿ ನೇರವಾಗಿ ಬಿಜೆಪಿಗೆ ಲಾಭ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಮತದಾರ ಕಾಂಗ್ರೆಸ್ನತ್ತ ವಾಲಿಲ್ಲ. 44 ಬಿಜೆಪಿ, 25 ಆಮ್ ಆದ್ಮಿ ಪಾರ್ಟಿ, 1 ಸೀಟು ಮಾತ್ರ ಕಾಂಗ್ರೆಸ್. ಅಲ್ಲಿನ ಪ್ರದೇಶ ಅಧ್ಯಕ್ಷರು ಮುಂದಿದ್ದಾರೆ ದೇವೇಂದ್ರ ಯಾದವ್. ಆಮ್ ಆದ್ಮಿ ಪಾರ್ಟಿಯ 4 ಘಟಾನುಘಟಿಗಳು ಅರವಿಂದ್ ಕೇಜ್ರಿವಾಲ್ ನ್ಯೂಡೆಲ್ಲಿ ಕ್ಷೇತ್ರದಿಂದ ಹಿಂದಿದ್ದಾರೆ. ಮನೀಶ್ ಸಿಸೋಡಿಯಾ ಜಂಗ್ಪುರ ಕ್ಷೇತ್ರದಿಂದ ಹಿಂದಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ಆತಿಶಿ ಸಿಂಗ್ 673 ಮತಗಳಿಂದ ಹಿಂದಿದ್ದಾರೆ ಕಾಲ್ಕಾಜಿಯಲ್ಲಿ ರಮೇಶ್ ಬಿಧುರಿ ವಿರುದ್ಧ. ಕಾಲ್ಕಾಜಿ ಕ್ಷೇತ್ರಗಳಲ್ಲಿ 673 ಮತಗಳಿಂದ ಆತಿಶಿ ಸಿಂಗ್ ಹಿಂದಿದ್ದಾರೆ. ಒಂದು ಹಾವು ಏಣಿ ಆಟ ಕಾಲ್ಕಾಜಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಆತಿಶಿ ಸಿಂಗ್ ಮುಂದೆ ಬರ್ತಾರೆ ಮತ್ತೆ ಹಿಂದೋಗ್ತಾರೆ. ಆದರೆ ಕೇಜ್ರಿವಾಲ್ ಮಾತ್ರ 9 ಗಂಟೆ 12 ನಿಮಿಷ ಅಂದರೆ ಸುಮಾರು 72 ನಿಮಿಷಗಳ ಮತ ಎಣಿಕೆಯ ನಂತರವೂ ಕೂಡ ಕೇಜ್ರಿವಾಲ್ ಒಂದು ಸುತ್ತಿನಲ್ಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿಲ್ಲ. ಮಹಿಳಾ ಮತದಾರರನ್ನು ಓಲೈಸುವ ದೃಷ್ಟಿಯಿಂದ ಅರವಿಂದ್ ಕೇಜ್ರಿವಾಲ್ ಒಂದು ಪೊಲಿಟಿಕಲ್ ಗ್ಯಾಂಬಲ್ ಮಾಡಿದ್ರು ಆತಿಶಿ ಸಿಂಗ್ರನ್ನ ಮುಖ್ಯಮಂತ್ರಿ ಮಾಡಿ. ಆದರೆ ಆತಿಶಿ ಸಿಂಗ್ ಕೂಡ ಕಾಲ್ಕಾಜಿ ಕ್ಷೇತ್ರದಿಂದ 673 ಮತಗಳ ಅಂತರದಿಂದ ಹಿನ್ನಡೆಯಲ್ಲಿದ್ದಾರೆ. ಕೇಜ್ರಿವಾಲ್ ಕೂಡ ಟ್ರೇಲಿಂಗ್ ಹಿನ್ನಡೆಯಲ್ಲಿದ್ದಾರೆ. ಆದರೆ ಕೇಜ್ರಿವಾಲ್ರ ಪಕ್ಷದಿಂದ ಬಿಜೆಪಿಯತ್ತ ಹೋಗಿದ್ದ ಇಬ್ಬರು ಮುಂದಿದ್ದಾರೆ. ರಾಜಕಾರಣಿಗಳಿಗೆ ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನೋದು ಮೊದಲು ಅರ್ಥ ಆಗುತ್ತಂತೆ. ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿಗೆ ಸೇರಿಕೊಂಡಿದ್ದ ಇಬ್ಬರು ಅಭ್ಯರ್ಥಿಗಳ ಮುನ್ನಡೆಯಲ್ಲಿದ್ದಾರೆ. ಕಪಿಲ್ ಮಿಶ್ರಾ 3000 ಮತಗಳ ಮುನ್ನಡೆಯಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.